ಕೋವಿಡ್ ಮುನ್ನೆಚ್ಚರಿಕಾ ಸಭೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಿತು. ಸೊ ರಾಜ್ಯದಲ್ಲಿ ಇನ್ನು ಮುಂದೆ ನಿತ್ಯ 5,000 ಕೋವಿಡ್ ಟೆಸ್ಟ್ ಅನ್ನು ಮಾಡ್ತಾರಂತೆ. ಶನಿವಾರದಿಂದಲೇ ನಿತ್ಯ 5,000 ಟೆಸ್ಟ್ ಶುರುವಾಗುತ್ತೆ. ಇದರಲ್ಲಿ RT-PCR ಟೆಸ್ಟ್ 3,500, ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ರ್ಯಾಟ್ 1,500 ಅಂತ ಮುಖ್ಯಮಂತ್ರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಟೆಸ್ಟ್ ಜಾಸ್ತಿ ಆದಾಗ ಸಹಜವಾಗಿ ನಂಬರ್ ಕೂಡ ಜಾಸ್ತಿ ಆಗುತ್ತೆ. ನಂಬರ್ ನಮಗೆ ಗೊತ್ತಾಗಬೇಕು ಎಕ್ಸಾಕ್ಟ್ ಅಂದರೆ ದಿನಕ್ಕೆ 5,000 ಟೆಸ್ಟ್ ಮಾಡಬೇಕು ಅಂತ. ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ 1,000 ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ 4,000, ಬೆಂಗಳೂರಿನಲ್ಲಿ 1,000 ಟೆಸ್ಟ್ ಆಗುತ್ತೆ. RT-PCR ಅದೇ ಮೂಗಿಗೆ ಹಾಕ್ಬಿಟ್ಟು ಸ್ವ್ಯಾಬ್ ತೆಗಿತಾರಲ್ಲ, ಅದು RT-PCR 3,500 ಟೆಸ್ಟ್ ಮಾಡ್ತಾರೆ. ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ನಿಮಗೆ ಸ್ಪಾಟಲ್ಲೇ ಗೊತ್ತಾಗ್ಬಿಡುತ್ತೆ ರಿಸಲ್ಟ್, ಅದು 1,500. ರಾಜ್ಯದಲ್ಲಿ ಸಕ್ರಿಯ ಕೇಸ್ಗಳ ಸಂಖ್ಯೆ ಈಗ 98ಕ್ಕೇರಿದೆ. ಇವೆಲ್ಲವೂ ಅವರೇ ಕೊಟ್ಟಿರ್ತಕ್ಕಂಥ ಮಾಹಿತಿ. ಮತ್ತೆ ಕರೋನಾ ಹಾಟ್ಸ್ಪಾಟ್ ಆಗ್ತಾ ಇದೆ ಬೆಂಗಳೂರು ಒಂದರಲ್ಲೇ 80 ಕೇಸ್ ಪಾಸಿಟಿವ್ ಇದೆ. ಸೊ ಮೈಸೂರು 5, ಬಳ್ಳಾರಿ 3, ರಾಮನಗರ, ಮಂಡ್ಯದಲ್ಲಿ ತಲಾ 1 ಅಂತ ಹೇಳಿದ್ದಾರೆ. ಬಟ್ ಅದು ಮೊನ್ನೆಯ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಮುಖ್ಯಮಂತ್ರಿಗಳು. ಯಾಕೆಂದರೆ ಚಿಕ್ಕಮಗಳೂರಿನ 4 ಕೇಸ್ ಬಂತು, ಅದಿನ್ನೂ ಕೂಡ ಅಧಿಕೃತವಾಗಿ ಸರ್ಕಾರಿ ಲೆಕ್ಕಕ್ಕೆ ಬಂದಿಲ್ಲ. ಸೊ ಹಾಗಾಗಿ ಈ ಅಂಕಿಅಂಶಗಳೇನಿದೆ ಅದನ್ನು ಮಾತ್ರ ಕೊಟ್ಟಿದ್ದಾರೆ ಅವರು. ಒಟ್ಟು ಈಗ ಕೇಸು 92 ಸಕ್ರಿಯ ಕೇಸ್ಗಳು ಇರ್ತಕ್ಕಂಥದ್ದು, 92. ಕೋವಿಡ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ 3 ಜನರು ಕರ್ನಾಟಕದಲ್ಲಿ ಕೋವಿಡ್ ಪಾಸಿಟಿವ್ ಇದ್ದವರು ಸತ್ತಿದ್ದಾರೆ. ಆದರೆ ಅವರೆಲ್ಲರೂ ಕೂಡ 3 ಜನನು ಕೂಡ ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಅವರಿಗೆ ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದವು. ಕಿಡ್ನಿ ಸಮಸ್ಯೆ, ಹಾರ್ಟ್ ಸಮಸ್ಯೆ, ಶ್ವಾಸಕೋಶದ ಸಮಸ್ಯೆ, ಈ ಥರದ ಕಾಯಿಲೆಗಳು ಇದ್ದವು. ಬ್ಲಡ್ ಪ್ರೆಷರ್, ಡಯಾಬಿಟಿಕ್, ಈ ಥರದ ಸಮಸ್ಯೆಗಳಿದ್ದವು. ಮತ್ತು ಕೋವಿಡ್ ಪಾಸಿಟಿವ್ ಕೂಡ ಇತ್ತು. ಹಾಗಾಗಿ 3 ಜನರು ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ರೋಗಗಳಿಂದಲೂ ಕೂಡ ಸತ್ತಿರ್ಬೋದು, ಆದರೆ ಅವ್ರಿಗೆ ಕೋವಿಡ್ ಪಾಸಿಟಿವ್ ಇತ್ತು.